ನೋಡ್ಗುರು ಎಂಥ ಜಾಗದಾಗ ಅನ್ಲೋಡ್ ಮಾಡಕ್ಕೆ ಬಂದಿದ್ದೆ ಅಂದರೆ ಸೈಟ್ ಒಳಕ್ಕೆ. ಇವಾಗ ಇಲ್ಲಿಂದ 8ನೇ ಮೈಲಿಗೆ ಹೋಗೋದು. ಸುಸ್ವಾಗತ. ರಾತ್ರಿ ಈ ದೊಡ್ಡ ಬಾಕ್ಸ್ ಏನಿದಾವ ಎಲ್ಲ ಲೋಡ್ ಮಾಡಿ ಮಕ್ಕೊಂಡಿದ್ದೆ ನೋಡಿ. ಇದು ಅಷ್ಟು 7 ಟನ್ ಒಬ್ಬನೇ ಮಾಲ್ ಹೊತ್ತಾಕಿದ್ದೇನೆ ಗುರು. ಒಳಗಲಿದ್ದು ಹೊತ್ಕೊಂಬರೋದು, ಇಲ್ಲಿ ಇಕ್ಕೋದು, ಜೋಡಿಸೋದು. ಬೆಳಗ್ಗೆ 90 ಬಾಕ್ಸ್ ಇದ್ವು. 6 ಗಂಟೆಗೆ ಎದ್ದು ಇಳಿಸಿದೆ, ಲೋಡ್ ಮಾಡಿದೆ. ಇದೊಂದು ಇದ್ರಾಗೆ 1 2 ಈ 4x2 3 ಬಾಕ್ಸ್ ಹೊಡೆದೋಗಿದ್ದಾವೆ. ಇವೆರಡು ಒಂದು ಬಾಕ್ಸ್ ಕೆಳಕ್ಕೆ ಬಿದ್ದು ಬಿಡ್ತು ಗುರು. ಕಾಲು ಮೇಲೆ ಬೀಳ್ಬೇಕಾಗಿತ್ತು, ಕೈ ಮೇಲೆ ಹಿಂಗೆ ಅಡ್ಡ ಕೊಟ್ಟು ಚರ್ಮ ಕಿತ್ಕೊಂಡು ಹೋಯ್ತು ನೋಡಿ. ಎಲ್ಲ ಪ್ಯಾಕಿಂಗ್ ಕೊಟ್ಟಿದ್ದೀನಿ. ಅಲ್ಲಿಗೆ ಚೀಲ ಮಣ್ಣು ತುಂಬ ಹಾಕಿದ್ದೀನಿ ಇದಕ್ಕೆ. ಇವಾಗ ಬಾಕ್ಸ್ ಲೆಕ್ಕ ಮಾಡ್ಕೋಬೇಕಷ್ಟೇ. 285 ಬಾಕ್ಸು. ಬನ್ನಿ ಲೆಕ್ಕ ಮಾಡೋಣ. ಇನ್ನು ಇವ್ರು ಬಂದು ನೋಡ್ಬೇಕು. ಹೋಗ್ತಾಯಿದ್ದೀನಿ ಗುರು. ಹಿಂಗೆ ಯಲಹಂಕದ ಮೇಲೆ ಹೋಗ್ಬೋದಾಗಿತ್ತು, ಅಲ್ಲಿ ಟ್ರಾಫಿಕ್ ಜಾಸ್ತಿ. ಅಲ್ಲಿ ಹೋಗೋಕ್ಕೂ ಇಲ್ಲಿ ಹೋಗೋಕ್ಕೂ 5 ಕಿಲೋಮೀಟ್ರ್ ಆಗುತ್ತೆ. ರಾಜನಕುಂಟೆ ಮೇಲೆ ಹೋಗೋಕ್ಕೆ ನೋಡಿದೆ. ಅಲ್ಲಿ ಯಲಹಂಕ ಸಿಟಿ ಒಳಗೆ ಹೋಗ್ಬೇಕಾಯ್ತು. ದಾರಿ ಗೊತ್ತಿಲ್ಲದಾಗ ಎಲ್ಲಿ ಹೋಗಿ ತಿರ್ಗಾಡೋಣ ಅಂತೇಳಿ ಹಿಂಗೆ ಬೈಪಾಸಾಗಿ ಹೋಗ್ಬಿಡೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇವಾಗ ದೊಡ್ಡಬಳ್ಳಾಪುರಿಗೆ ಹೋಗಿ ದೊಡ್ಡಬಳ್ಳಾಪುರದಿಂದ ರಾಜನಕುಂಟೆ ಹೆಸರುಘಟ್ಟ ಹೋಗ್ಬೇಕು. 40 ಕಿಲೋಮೀಟ್ರ್ ಇದ್ದೀನಿ. ಅನ್ಲೋಡಿಂಗ್ ಪಾಯಿಂಟ್ ಭಾರಿ ಕಿರಿಕಿರಿ ಆಗ್ಬಿಡುತ್ತೆ ಗುರು. ಇದು ಯಾವುದೋ ಅವ್ರಿಗೆ ಯಾವುದೋ 50 ಬಾಕ್ಸ್ ಬಂದಿಲ್ಲ ಅಂತೇಳಿ ಗಾಡಿನೇ ನಿಲ್ಲಿಸ್ಬಿಟ್ಟಿದ್ರು. ನಾವು ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ. ನಮ್ಗೆ ಅವ್ರ ಹತ್ರ ಮಾತಾಡ್ಸಿ ಇವ್ರ ಹತ್ರ ಮಾತಾಡ್ಸಿ ಅಂತಂದು ಬಿಲ್ಲಲ್ಲಿ ಏನು ಮಾಲ್ ಬಂದಿತ್ತು ಅದನ್ನು ನಿಲ್ಲಿಸಿದ್ದೀವಿ. ಆದರೂ ಅಲ್ಲಿಗೂ 3 ಬಾಕ್ಸ್ ಸಾಲ್ಟೇಜ್ ಐತೆ. ಇವಾಗ ಏನು ಹೇಳ್ಬೇಕು ಗೊತ್ತಿಲ್ಲ. ಅಲ್ಲಿ ಏನೋ ಒಂದು ಹೇಳೋದು, ಅವು ಸರಿಯಾಗಿ ಲೋಡು ಮಾಡಿಲ್ಲ. ನಾನು ಎಲ್ದತ್ಲಾಗ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಯಾವ ಬಾಕ್ಸ್ ಹೊಡಿದಂಗಿದ್ರೆ ಸಾಕು. ಮೊದಲೇ ಒಂದು 4-5 ಬಾಕ್ಸ್ ಹೊಡೆದ್ಬಿಟ್ಟಿದ್ದಾವೆ. ನೋಡೋಣ ಬನ್ನಿ ಏನಾಗ್ತದೆ ಅಂತೇಳಿ. ಅನ್ಲೋಡ್ ಮಾಡಿದ್ಮೇಲೆ ರಿಸೀವ್ಡ್ ಇಸ್ಕೊಂಡು ಹೋಗೋಣ ಗುರು. ಇಲ್ಲೇ ಅದು ಸೈಟ್ನಾಗ ಬಂದೀನಿ. ಗಾಡಿ ನೋಡಿ ತಗ್ನಕ್ಕೆಲ್ಲ ತಗೊಬಂದು ನಿಲ್ಸಿದ್ದೀನಿ. 12 ಗಂಟೆಯಿಂದ ಲೇಬರೇ ಬರ್ತಿಲ್ಲ. ಬರ್ತಾರೆ ಅಂತಾರೆ. ಇನ್ನೂವರೆಗೂ ಬರ್ತಾರೆ ಅಂತ ಸುಳ್ಳು ಹೇಳಿದ್ರಾಗಿದ್ದಾರೆ. ಇಲ್ಲಿಂದ ಪಾಯಿಂಟಿಗೆ ರಿವರ್ಸ್ ಹೊಡೆದಿದ್ದೀನಿ. ಲೇಬರ್ ಬೇರೆ ಬರೋಂಗಿಲ್ಲ. ನಮಗೆ ನಾಗ್ಪುರಿಗೆ ಲೋಡಿಂಗ್ ಬೇರೆ ಕನ್ಫರ್ಮ್ ಆಗಿತ್ತೆ. ಲೋಡಿಂಗ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೇ ದಾಬಸ್ಪೇಟೆಯಿಂದ ಐತೆ. ಇವ್ರು ನೋಡಿದರೆ ಅನ್ಲೋಡೇ ಮಾಡೋಂಗಿಲ್ಲ, ಏನಿಲ್ಲ, ಖಾಲಿ ಗುರು. ತಲೆ ಭಾರ, ಕೈ ಕಾಲು ನೋವು, ಸುಸ್ತು ಹೇಳ್ಬಾರ್ದು. ರಾತ್ರಿ ಮಾಲೆಲ್ಲ ಒತ್ತಾಕಿ ನಾನು ಒತ್ತಾಕ್ಲೇಬೇಕಾಗಿತ್ತು. ಲೇಬರ್ ಯಾರು ಸಿಗ್ತಿದ್ದಿಲ್ಲ, ಏನಿಲ್ಲ. ಅವ್ರು ಟ್ರಾನ್ಸ್ಪೋರ್ಟ್ ನಾನು 300 ರೂಪಾಯಿ ಟನ್ ಕೊಡ್ತೀನಿ ಅಂದ. ಅದು ದುಡ್ಡು ನನಗೆ ಉಳಿತತ್ತಂತೇಳಿ ಒತ್ತಾಕಿದೆ. ಹೇಳ್ಬಾರ್ದು. ತಲೆ ಮೇಲೆ ಒತ್ತಾಕಿದ್ದು ಅಪ್ಪ ಏನು ಹೇಳ್ತೀರ. ತಲೆ ಭಾರ, ಮೊಣಕಾಲೆಲ್ಲ ನೋಯ್ತದ. ಇನ್ನು ಎಷ್ಟು ಮಕ್ಕಂಡ್ರೆ ಎಷ್ಟು ರೆಸ್ಟ್ ಮಾಡಿದ್ರು ಸುಸ್ತು ಹೋಗ್ತಿಲ್ಲ. ಯಾಕಂದರೆ ನಾನು ಎಂದೂ ಇಷ್ಟಕ್ಕೊಂದು ಕೆಲಸನೇ ಮಾಡ್ದಾನಲ್ಲ ಬಿಗಿಯಾಗೆ. ಇವಾಗ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನೋಡಿ ಇವಾಗ ಮಾಲು ತಪ್ಪಿರೋದು ನಂದು. ನಾನು ಇಳಿಸೋಬೇಕಾಗಿತ್ತು. ಇವ್ರಿಗೆ ಫೋನ್ ಮಾಡಿ ಬಿಲ್ ನೋಡ್ಕೊಂಡು ನಂಗೆ ಹೋಗ್ಬಿಟ್ಟಿದ್ದೆ. ಎಲ್ಲ ಮಾಲ್ ಒಬ್ರಿಗಿರೋದಂತ ಇಳಿಸ್ಬಿಟ್ಟಿದ್ನಿ. ಇವಾಗ ಮತ್ತೆ ಒಂದು ದಿವಸ ವೇಸ್ಟ್ ಆಗೈತೆ. ಇವಾಗಿನ ಲೋಡ್ ಮಾಡಬೇಕು, ಅಲ್ಲ ಇದು ಅನ್ಲೋಡ್ ಮಾಡಬೇಕು, ಲೋಡ್ ಮಾಡಬೇಕು. ಯಾರು ಬರೋದ್ರಾಗಾದ್ರೆ 12 ಗಂಟೆಯಿಂದ 5 ನಿಮಿಷ 10 ನಿಮಿಷ ಅಂತಂದು. ಮೋಸ್ಟ್ಲಿ ಇದೆ ಅದು ಕಾಲೇಜ್ ಇರ್ಬೇಕು ಅನಿಸುತ್ತೆ. ಅವ್ರು ಬಂದಮೇಲೆ ನೋಡೋಣ ಬನ್ನಿ. ಇನ್ನು ಮಾಲ್ 3 ಬಾಕ್ಸ್ ಬೇರೆ ಕಮ್ಮಿ ಬಂದಿದ್ದಾವೆ. ಸಾಲ್ಟೇಜ್ ಐತೆ, ನೋಡೋಣ ಬನ್ನಿ ಯಾವ ಅಂತಂದು ಗೊತ್ತಾಗುತ್ತೆ. ನೋಡಿದ್ರು ಇವಾಗ ಬಂದಿದ್ದಾರೆ. ಬಂದು 90 ಬಾಕ್ಸ್ ಇಳಿಸಿದ್ರು 5:15ಗೆ. ಇದ್ರಾಗ ಇಳಿಸ್ತಾ ಇದ್ದೀವಿ. ಇದ್ರಾಗೆ 2 ಡ್ಯಾಮೇಜು. ಇದು ಡ್ಯಾಮೇಜ್ ಆಗಿತ್ತು. ಇಲ್ಲೇ ಇತ್ತಲ್ಲ ಅಣ್ಣ ಇಟ್ಟಿಗೆ, ಇಲ್ಲೇ ಇತ್ತಲ್ಲ ಇಟ್ಟಿಗೆ, ಇಟ್ಟಂಗೆ ಪಕ್ಕದಾಗಿದ್ವಲ್ಲ. ಹಾಂ ಹಾಂ ಇವಾಗ ಇಳಿಸ್ಬೇಕು. ಇವನ್ನ ಅನ್ಲೋಡ್ ಮಾಡಿ ಸಿಗೋಣ ಬನ್ನಿ. ಬಳ್ಳಾರಿಯವ್ರೊಬ್ರು, ಮಂಡ್ಯದವ್ರೊಬ್ರು ಅಂತ ಅನ್ಲೋಡ್ ಮಾಡೋರು. ನೋಡ್ಗುರು ಎಂಥ ಜಾಗದಾಗ ಅನ್ಲೋಡ್ ಮಾಡಕ್ಕೆ ಬಂದಿದ್ದೆ ಅಂದರೆ ಸೈಟ್ ಒಳಕ್ಕೆ. ಇವಾಗ ಇಲ್ಲಿಂದ 8ನೇ ಮೈಲಿಗೆ ಹೋಗುತ್ತಂತೆ. ಇವು ಇರ್ಕಟ್ ರೋಡಾಗಿ ಹೋಗ್ಬೇಕು. ಲೋಡ್ ಗಾಡಿ ಇಲ್ಲೇ ತಂದಿದ್ದೆ. ಇಲ್ಲಿಂದ ಶಾರ್ಟ್ಕಟ್ ಆಗ್ತದಂತ ಹೇಳಿದರು ಒಬ್ಬರು. ಬಂದೆ ಇಲ್ಲಿ ನೋಡಿದರೆ ಶಾರ್ಟ್ಕಟ್ಟು ದಾರಿ ಆಗಲ್ಲ, ರೋಡೇ ಶಾರ್ಟ್ಕಟ್ ಐತೆ ಗುರು. ಹೆಂಗೈತೆ ನೋಡಿ ಪಾಪ. ಕಾರನ್ನು ಸೈಡ್ಗೆ ಹೋಗ್ಬಿಟ್ಟ. ಇಲ್ಲಿಂದ ಮುಗಿದ ರೋಡ್ ಚೆನ್ನಾಗಿದೆ. ಅಂದರೆ ಇವರು
ಅವ್ರವ್ರ ಜಾಗಕ್ಕೆ ಅವ್ರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಹಂಗಾಗಿ ನೀರು ಕಟ್ಟಿರೋದು. ಇಲ್ಲಿಂದ ನೆಲಮಂಗಲ ಟೌನ್ ಬರೀ 10 ಕಿಲೋಮೀಟ್ರ್ ಅಷ್ಟೇ, ಅದಕ್ಕೆ ಹಿಂಗೆ ಹೋಗ್ಬಿಡೋಣ ಅಂತೇಳಿ ಬಂದೆ ನೋಡಿ. ಬನ್ನಿ ಮುಂದೆ ಹೋಗಿ ಸಿಗೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ತುಮಕೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೇಳೂರಿಂದ ರಾಗಿ ಲೋಡ್ ಮಾಡ್ಕೊಂಡು ನಾಗ್ಪುರಿಗೆ ಹೊರಟಿದ್ದೀನಿ. ನಾನು ವಿಡಿಯೋ ಯಾಕೆ ಮಾಡಿಲ್ಲ ಅಂದರೆ ನನ್ನ ಫೋನಿಂದು ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಇಲ್ಲಿ ತುಮಕೂರಲ್ಲಿ ಬಂದು ಸ್ಟೋರಿ ಎಲ್ಲ ಇದು ಒಂಚೂರು ಡಾಟಾ ಎಲ್ಲ ಎರೇಸ್ ಮಾಡಿಸಿದೆ. ಅದು ಡಾಟಾ ಎಷ್ಟು ಕ್ಲೀನ್ ಮಾಡಿದ್ರೂ ಅದರೆಲ್ಲ ಸ್ಟೋರೇಜ್ ಫುಲ್ ಅಂತ ಬರೋದು. ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಇಟ್ಟಿಗೆ ಎಲ್ಲ ಡಾಟಾ ಎಲ್ಲ ಎರೇಸ್ ಮಾಡಿಸ್ಕೊಂಡು ಬೇಕಾಗಿರೋದು ಅಷ್ಟೇ ಇಟ್ಕೊಂಡು ಬೇಕಿಲ್ಲದ ಎರೇಸ್ ಮಾಡಿಸ್ಕೊಂಡು ಇವಾಗ ವಿಡಿಯೋ ಚಾಲು ಮಾಡಿದ್ದೀನಿ. ನಮ್ಮ ಸಂದೀಪ ಬರ್ತಾನೆ ಅಂತ ಹೇಳಿದ್ದ, ನಾನು ಅಲ್ಲಿಗೆ ಕರಿಬೋದಾಗಿದೆ. ಅಂದರೆ ಪಾಪ ಅವನು ನೈಟೆಲ್ಲ ಡ್ಯೂಟಿ ಮಾಡಿ ರೆಸ್ಟ್ ತಾಂತ ಇದ್ದೀನಿ ಅಣ್ಣ ಅಂದ. ಅದಕ್ಕೆ ಅವನಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲೆಲ್ಲ ಡೀಸೆಲ್ ಫುಲ್ ಮಾಡಿಸ್ಕೋಬೇಕು. ಯಾರಿಗೂ ಬೈಕ್ನಲ್ಲಿ ಹೋಗಂಗೆ ಇಲ್ಲ, ರೋಡಾಗೆ ಸಾಯ್ತಾನೆ. ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೋಗ್ಬೇಕು. ರೂಟ್ ಹೆಂಗಂದರೆ ಹೆಂಗೆ ಮಧುಗಿರಿ ಪೆನ್ಗೊಂಡಾದ್ಮೇಲೆ ಹೋಗೋದು. ಬೆಂಗಳೂರು ಖಾಲಿ ಮಾಡಿ ಇಲ್ಲೇ ಬಂದಿದ್ದೆ. ಗುರು 7 ಟನ್ ಟೈಲ್ಸ್ ಹೊತ್ತು ಎಣ ಬಿದ್ದೋಗ್ಬಿಟ್ಟಿದ್ದು. ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಹೋಗಿ ಡೀಸೆಲ್ ಹಾಕ್ತಾನೆ ಬನ್ನಿ. ನೋಡಿ ಟ್ಯಾಂಕ್ನಾಗ ಡೀಸೆಲ್ ಏನಿಲ್ಲ, ಖಾಲಿ ಆಗಕ್ಕೆ ಬಂದತೆ. ಅಹಮದ್ನಗರ್ನಾಗ ಫುಲ್ ಮಾಡಿಸಿದ್ದು. ಅಲ್ಲಿಂದ ಬೆಂಗಳೂರಿನಾಗೆ ಖಾಲಿ ಮಾಡಿ ನಾಯಂಡಹಳ್ಳಿ ಖಾಲಿ ಮಾಡಿ ದೇವನಹಳ್ಳಿ ಹೋಗಿ ದೇವನಹಳ್ಳಿಯಿಂದ ಬಂದು ಅಲ್ಲಿಂದ ಚೇಳೂರಿಗೆ ಹೋಗಿ ಲೋಡ್ ಮಾಡ್ಕೊಂಡು ತುಮಕೂರಿಗೆ ಬಂದೀನಿ. ಇಷ್ಟ ಆಗುತ್ತೆ. ಮೋರ್ಬಿನಾಗ 0 ಮಾಡಿದ್ದು, ಇವಾಗ ಮತ್ತೆ 0 ಮಾಡ್ತಾಯಿದ್ದೀನಿ. ಡೀಸೆಲ್ ಎಷ್ಟು ಹಿಡಿತತೆ ನಾಗ್ಪುರಿಗೆ ಹೋದರೆ ಎಷ್ಟು ತಗೋಬೋದು ಅಂತ ಗೊತ್ತಾಗುತ್ತೆ. ಇವಾಗ ನಾಗ್ಪುರಿಗೆ ಹೋಗೋಕ್ಕೆ ನೋಡಿ ಈ ಥರ ಲೋಡ್ ಆಗಿದೆ ನೋಡಿ. ಅರ್ಧ ಟರ್ಪಲ್ ಎಲ್ಲ ಕ್ಲೀನಾಗಿ ಹಾಕ್ಸ್ಕೊಂಡಿದ್ದಾನೆ. ಪಾಪ ನಮ್ಮ ಲೋಕಲ್ನ ಚೆನ್ನಾಗಿ ಹಾಕ್ಕೊಟ್ರೆ. ಅಲ್ಲಿ ಯಾರೋ ಗುರು ಒಂದೆರಡು ಹಗ್ಗ ಸರಿಯಾಗಿ ಎಳಿಲೇ ಇಲ್ಲ ನೋಡಿ. ಫುಲ್ ಮೀನಾಕ್ಷಿ ಆಗಿಬಿಟ್ಟಿದೆ ಗಾಡಿ. ನೋಡಿದ್ರು ಹಾಕ್ಸ್ತಾ ಇದ್ದೀನಿ. ಇನ್ನು ಎಷ್ಟು ಹಿಡಿತಂತ ಗೊತ್ತಿಲ್ಲ. ಇನ್ನು ಇವಾಗ ಚಾಲು ಆಗೈತೆ. 23 ಲೀಟ್ರ್ ಹಿಡ್ದತ್ತೆ. ಫುಲ್ ಡೀಸೆಲ್ ಏನೂ ಇರಲಿಲ್ಲ, ಎಲ್ಲ 0 ಆಗಿಬಿಟ್ಟಿತ್ತು. ನೀವೇ ನೋಡ್ದಂಗೆ ಎಷ್ಟು ಹಿಡಿತಂತ ನೋಡೋಣ. ಫುಲ್ ಮಾಡ್ಸೋಣ. ಈ ಫುಲ್ ಟ್ಯಾಂಕ್ನಾಗೆ ಎಲ್ಲಿಗೆ ಹೋಗುತ್ತೆ ಅಂತೇಳಿ ನಾವು ಅನ್ಲೋಡ್ ಮಾಡ್ಬೇಕಾಗಿರೋದು. ಇಲ್ಲಾಂದರೆ ಬಂಡರಾಗಿ ಹೋಗ್ಬೇಕಂತೆ. ನೋಡೋಣ ಎಷ್ಟು ದೂರ ಆಗುತ್ತೆ ಏನಂತೇಳಿ. ಇನ್ನು ಯಾವುದೋ ಟೈರೇ ಶಾಕ್ ಕೊಟ್ಟಂಗೆ ಆಗ್ಬಿಡ್ತಲ್ಲ ಗುರು. ಗಾಬರಿ ಆಗಿಬಿಟ್ಟೆ. ಚೆಕ್ ಮಾಡಿಬಿಡೋಣ. ಲಿಫ್ಟ್ ಬೇರೆ ಎತ್ತಿ ನಿಲ್ಸಿದ್ನಿ ಟರ್ನ್ ಹೊಡಿಬೇಕಾದ್ರೆ. ಈ ಅಪ್ಪ ಗಾಬರಿ ಆಗ್ಬಿಟ್ಟೆ ಗುರು. ಡಮ್ಮಿ ಟೈರು. ಓಕೆ ಕರೆಕ್ಟಾಗಿ ಐತೆ. ಹಿಂದೆ ಲೈಟಿಂಗ್ಸ್ ಹಾಕಿದ್ನಲ್ಲ ಅವು ಹೋಗಿದ್ದಾವೆ ಅಂದ್ಕೊಂಡಿದ್ದೆ ನೋಡಿ. ಚೆನ್ನಾಗಿ ಬರ್ತಿದ್ದಾವೆ. ಈ ಥರ ಲೋಡ್ ಆಗೈತೆ. ಕುಚ್ಚು ಹಾಕೈತಿ ಹಿಂದೆ. ಕುಚ್ಚು ಕುತ್ಕೊಂಡ್ಬಿಟ್ಟತ್ತಲ್ಲ ಗುರು ಅದರ ಮೇಲೆ. ನೋಡೋಣ ಹೆಂಗನಾಗಲಿ. ನಮ್ಮ ದರ್ಶಿ ಅನಿಲ್ ಅಣ್ಣ ಬರ್ತಾನಂತ ಹೇಳಿದ್ರು. ಅವ್ರು ಇನ್ನೂ ಎಲ್ಲದಾರ ಫೋನ್ ಮಾಡೋಣ ಬನ್ನಿ. ನೋಡಿ ಫುಲ್ ಆಯಿತು. 34,000ಕ್ಕೆ 373 ಲೀಟ್ರ್ ಹಿಡಿತು. ಇವಾಗ ಪೇಮೆಂಟ್ ಮಾಡಿ ಹೊರಡೋಣ ಬನ್ನಿ. ಕ್ವಾಲಿಟಿ ನೋಡಿ. ಡೀಸೆಲ್ ಹಾಕ್ಕೊಂಡು ಮಧುಗಿರಿ ಮಡಗ್ಸಿರ ಹಿಂದೂಪುರ್ಗೆ ಹಾಕ್ಕೊಂಡು ಗುರು. ಮಧುಗಿರಿ ಮಡಗ್ಸಿರ ಕಿನ್ಗೊಂಡ ಅನಂತಪುರ ಮೇಲೆ ಹೋಗೋದು. ಅನಿಲ್ ಅಣ್ಣ ಬರ್ತಾನೆ ಅಂದ್ಕೊಂಡ್ರೆ ಅನಿಲ್ ಅಣ್ಣಂದು ಏನೋ ಪ್ರಾಬ್ಲಮ್ ಆಗೈತಂತೆ. ಫೋನ್ ಮಾಡಿದ್ದೆ, ಒಂದೊಂಚೂರು ಪ್ರಾಬ್ಲಮ್ ಆಗೈತಂದ್ರೆ. ಅಂದರೆ ಮೋಸ್ಟ್ಲಿ ಇನ್ನೂ ಲೋಡ್ ಆಗಿರೋಕ್ಕಿಲ್ಲ. ಅವರು ಅದು UPಗೆ ಎಳ್ನೀರು ಲೋಡ್ಗೆ ಹೋಗಿದ್ರು. ಅದೇ ಇರಬೇಕು ಲೇಟಾಗಿರೋದು. ಎಳ್ನೀರು ಲೋಡ್ ಮಾಡೋಕ್ಕೆ 2 ದಿವಸ ಬೇಕು. 2 ದಿವಸ ಅಂತೇಳಿ ಹೋಗಿದ್ರು ಅವರು. ಇನ್ನು ಒಟ್ಟಿಗೆ ಹಿಟ್ಟು ಬೇರೆ ಹಾಕ್ಕೊಂಡಿಲ್ಲ ಗುರು. ಊಟ ಮಾಡಬೇಕು. ಎಲ್ಲಿ ಊಟ ಮಾಡೋಣ ಅಂತ ನೋಡ್ತಾ ಇದ್ವಿ. ಯಾಕೋ ಗಾಡಿ ಉಸಿರು ಕಟ್ತಾ ಇತ್ತು. ಏರ್ ಫಿಲ್ಟ್ರ್ ಕ್ಲೀನೇ ಮಾಡಿಲ್ಲ. ಬೆಳಗ್ಗೆ ಎಲ್ಲನ ಕ್ಲೀನ್ ಮಾಡಬೇಕು. ಗ್ರೀಸ್ ಹೊಡಿಯೋಕೆ ನಿಲ್ಸಿರ್ತಾಗೆ. ಏನು ಕರ್ನೂಲ್ ರೀಚ್ ಆಗೋಣ ಅಂತ ಇದ್ದೀನಿ. ನೋಡೋಣ ಕರ್ನೂಲ್ ಹೋಗೋಣ. ಇಲ್ಲಾಂದರೆ ಸುಮ್ಮನೆ ಬೆಳಗ್ಗೆ ಎಲ್ಲ ಹೊಡೆದ್ಬಿಟ್ರೆ ಆಯ್ತು. ಬೆಳಗ್ಗೆ ಎಲ್ಲ ಇವತ್ತು ನೈಟೆಲ್ಲ ಹೊಡೆದ್ರೆ ಆಯ್ತು. ಆಂಧ್ರ ಸಿಕ್ಕಾಪಟ್ಲೆ ಬಿಸಿಲೈತಂತೆ. ನಮ್ಮ ತಿಪ್ಪೇಶ್ ಹೇಳ್ದ ಆಂಧ್ರದಾಗ ಆಗ್ಲತ್ತು ಗಾಡಿ ಓಡ್ಸೋಕ್ಕಾಗೋಣ. ಆಂಧ್ರ ತೆಲಂಗಾಣ ಸಿಕ್ಕಾಪಟ್ಲೆ ಬಿಸಿಲು ಅಂದರೆ ನೈಟೇ ಗಾಡಿ ಓಡಿಸ್ಬೇಕು. ನೋಡೋಣ ಬನ್ನಿ. ಫಸ್ಟ್ ಎಲ್ಲ ನಾವು ಊಟ ಮಾಡಿ ಹೋಗೋಣ.
ಒಂದೇ ಸಲ ಸಡನ್ನಾಗಿ ಹೋಟ್ಲು ಕಾಣ್ತು, ಊಟ ಮಾಡ್ಕೊಂಡು ಹೊರಟು ಬಿಡೋಣ ಅಂತೇಳಿ ಗಾಡಿ ನಿಲ್ಲಿಸಿದೆ. ನೋಡಿ ಹೋಟ್ಲಿದೆ, ಊಟ ಮಾಡಿ ಸಿಗೋಣ ಬನ್ನಿ. ಪರೋಟ ತಿಂದು ಬಂದೆ ಗುರು, ಊಟ ಚೆನ್ನಾಗಿತ್ತು, ಒಳ್ಳೆ ಊಟ ಕೊಟ್ಟ. 80 ರೂಪಾಯಿ ಅಂದ, ಮುಂದಕ್ಕೆ ಮಾತಾಡಲಿಲ್ಲ ನಾನು, ಕೊಟ್ಟು ಬಂದೆ. ಯಾಕಂದರೆ ನಾನು ಊಟ ಮಾಡಿದ್ದಾಗ ಎಷ್ಟು ಅಂತ ಕೇಳಿದ್ನ ಅಷ್ಟೇ, ಇಷ್ಟೊಂದು ರೇಟ್ಗೆ ಹಂಗೆ ಕೊಡ್ತೀನಿ. ಯಾಕೆ ಇಷ್ಟು ಅಂತ ಕೇಳಲ್ಲ, ಕೇಳ್ತೀನಿ ಯಾಕೆ ಇಷ್ಟು ಅಂತಂದು. ಎಲ್ಲಿ 1 to 2 ಅಂತಾರೋ ಅಲ್ಲಿ ಕೇಳಲೇಬೇಕು, ಕೇಳ್ತೀನಿ. ನಾನಾಗಿ ಇಷ್ಟಪಟ್ಟು ಫಾಸ್ಟ್ ಫುಡ್ ಹೋಟ್ಲಾಗ ಮಾತ್ರ ಯಾವತ್ತೂ ಕೇಳಿಲ್ಲ ಯಾಕೆ ಇಷ್ಟು ಅಂತೇಳಿ. ಸರಿ ಆಯ್ತಣ್ಣ ಅಂತ ಹೇಳೋದು, ಕೊಡೋದು, ಬರ್ತಿರೋದೆ. ಇವಾಗ ಹೊರಡನ್ ಬನ್ನಿ, ಚಳಿ ಆಗ್ತೈತೆ. ದರ್ಶು ಅನಿಲ ಅಣ್ಣಗೆ ಫೋನ್ ಮಾಡಿದ್ದೆ, ಇವಾಗಿನ ಸಾಲಿಗ್ರಾಮ ಬಿಟ್ಟಿದ್ದಾರಂತೆ ಗುರು. 2-3 ಸಲ ನಿಲ್ಲಿಸಿದ್ರು, ಮಿರರ್ ಸರಿ ಮಾಡ್ಕೊಂಡಿಲ್ಲ ಗಾಡಿನ. ಅಲ್ಲೆಲ್ಲ ನಾವು ಹೋಗಿ ಸರಿ ಮಾಡ್ಕೊಳ್ಳೋಣಂತೆ. ಈ ರೋಡಾಗೇನು ಅಷ್ಟೊಂದು ಟ್ರಾಫಿಕ್ ಇರಲ್ಲ ಓವರ್ಟೇಕ್ ಮಾಡೋಕ್ಕೆ, ಸುಮ್ಮನೆ ಹೋಗ್ತಾ ಇರೋದೆ. ಅವ್ರು ಸಾಲಿಗ್ರಾಮ ಬಿಟ್ಟರೆ ಸೀದಾ ಬರ್ತಾರೆ. ಅವ್ರದ್ದು ಎಳ್ಳೀರು ಗಾಡಿ ಬೇರೆ, ನಾನ್ ಸ್ಟಾಪ್ ಬರ್ತಾರೆ. ನಮ್ಗೆ ಎಲ್ಲಿಗನ್ನ ನಿದ್ದೆ ಬರ್ತದೆ ಅಲ್ಲಿಗನ್ನ ಹೋಗಿ ಸಾಕ್ಷಿ ಮಾಡೋಣ ಬನ್ನಿ. ಸ್ನೇಹಿತರೆ, ಇದು ಚಂದ್ರಭಾವಿ ಅಂತಾರೆ. ಇಲ್ಲಿಂದ ನಮ್ಮ ಕರ್ನಾಟಕ ಮುಗೀತು ಅನ್ಸುತ್ತೆ. ನಮಸ್ಕಾರ, ಏಕಶಿಲಾ ಬೆಟ್ಟ ನಗರಿ. ಇಲ್ಲಿಂದ ನಮ್ಮ ಕರ್ನಾಟಕ ಮುಗೀತು. ಇತ್ಲಾಗ ಒಳಗೆ ಆಂಧ್ರ. ನೋಡಿ ಇಲ್ಲೊಂದು ರೋಡ್ ಕಾಣ್ತಾ ಇದೆಯಲ್ಲ, ಇಲ್ಲಲ್ಲ ಗುರು, ಆ ಕಡೆ ಮುಂದೆ ಕಾಣುತ್ತೆ, ಇಲ್ಲಿ ಕಾಣಲ್ಲ. ಆ ಕಡೆ ಕಾಣ್ತೈತೆ ನೋಡಿ, ಅದು ಸಿರೆಯಿಂದ ಬರೋದು ರೋಡು. ಆ ರೋಡಿಗೆ ನಾವು ಟಚ್ ಆಗ್ಬೇಕು. ನೋಡಿ ಆ ಕಡೆ ಮೇಲ್ಗಡೆ ಕಾಣ್ತಾ ಇದೆ. ಆಂಧ್ರಾಗ ಎಂಟ್ರಿ ಆಗ್ತಿದ್ದಂಗ್ಲೇ ಗುಂಡಿ ವೆಲ್ಕಮ್ ಮಾಡ್ತಿದ್ದಾವೆ ಇಲ್ಲಿ. ಯಾರು ಗುರು ದಿವ್ಸಕ್ಕೊಂದು ಲೈಟ್ ಹಾಕ್ಕೊಂಬರ್ತದನ್ನ, ಅಯೋಗ್ಯ, ದಾರಿನೇ ಕಾಣಲ್ಲ. LED ಲೈಟಿಗೆ ಕೇಸ್ ಹಾಕ್ತಾರೋ ಇಲ್ಲ ಒಂದು ಗೊತ್ತಿಲ್ಲ ಗುರು. ನಾವೇನಾದ್ರೂ ಹಾಕ್ಕೊಂಡು ಹೋದ್ರೆ ನಮಗೆ 4,00,000 ಪೆನಲ್ಟಿ ಆಗ್ತದೆ. ಬೇರೆ ಸ್ಟೇಟಿಂಗ್ ಗಾಡಿಗಳು, ಆಂಧ್ರ ಗಾಡಿ ಅವೆಲ್ಲ ಹಾಕ್ಕೊಂಬರ್ತಾರಲ್ಲ, ಅವ್ರಿಗೆಲ್ಲ ಕೇಸ್ ಹಾಕ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ನಮ್ಮ ಗಾಡಿ ಹಾಕ್ಕೊಂಡು ಹೋದ್ರೆ ಕೇಸ್ ಹಾಕ್ತಾರೆ. LED ಲೈಟಿಂದ ನಮಗೆ ನಮ್ಮ ಗಾಡಿ ಮೇಲೆ ಒಂದು 3 ಕೇಸ್ ಅದಾವೆ. ಅವು 500,000 ಅಲ್ಲ, 4,00,000 ರೂಪಾಯಿ ಇದ್ದಾವೆ. ನಾವು ಅದಕ್ಕೆ ಈ ಟ್ರಿಪ್ನಾಗ LED ಲೈಟೇ ಬಿಚ್ಚಿಟ್ಬಿಟ್ಟಿದ್ದೀನಿ, ಅದರ ಸವಾಸನೇ ಬೇಡ ಅಂತಂದು. ಇವಕ್ಕೆ ಫೋಕಸ್ ಲೈಟ್ ಆರ್ಡ್ರ್ ಮಾಡಿದ್ದೀನಿ ಆನ್ಲೈನ್ನಾಗೆ. 1 ವರ್ಷ ವಾರಂಟಿ ಅಂತೆ, 1,200 ರೂಪಾಯಿ ಜೊತೆ. ನೋಡೋಣ, ನಾವು ಬಂದಮೇಲೆ ಹಾಕಲ್ಲ. ಅವು ಎಷ್ಟು ಫೋಕಸ್ ಬರ್ಬೋದು. ಅವು LED ಲೈಟ್ ಅಲ್ಲ, ಇದು ನಾರ್ಮಲ್ ಬಲ್ಬೆ, ಅಂದರೆ ಫೋಕಸ್ ಬರ್ತವೆ. ಕಾರಿಗೆ ಹಾಕವು, ಅವು ಬಂದಮೇಲೆ ಹಾಕಿ ನೋಡ್ಬೇಕು. ಇಲ್ಲಿಂದ ಇನ್ನೇನು ಪೆನಗೊಂಡಾಗ ಬಂದ್ವಿ. ಪೆನಗೊಂಡಾಗಲ್ಲ ಗುರು, ಮಡಗ್ಸಿರಾಗೆ ನೋಡೋದು. ಸೀದಾ ಹೋದ್ರೆ ಇಂದಪುರಿಗೆ ಹೋಗ್ತೈತೆ. ಮಡಗ್ಸಿರ ಸಿಟಿಗೆ ಹೋಗ್ಬೇಕು, ಬನ್ನಿ ಹೋಗೋಣ. ನೋಡಿ ಇವಾಗ ಮಡಗ್ಸಿರ ಬಂದೆ, ಬೇಜಾರ ನಿದ್ದೆ ಬರ್ತಿತ್ತು. ನರಸಿಂಹಣ್ಣನ ರೆಕಾರ್ಡ್ ಹಾಕೊಂಡು ಹೋಗ್ತಾ ಇದ್ದೀನಿ. ನರಸಿಂಹಣ್ಣನಲ್ಲಿದು ಇದು ಪೆನಗೊಂಡ ಹಾಕ್ಕೊಂಡೆ. ಮಡಗ್ಸಿರ ಟು ಪೆನಗೊಂಡ ರೋಡ್ ಇದು. ನಿದ್ದೆ ಬಂದಂಗೆ ಆಗ್ಬಿಡ್ತು ಗುರು. ಅಲ್ಲಿ 2 ಪರೋಟ ತಿಂದೆ ತುಮಕೂರು ದಾಟಿದ ಮೇಲೆ, ಕೊರಟಗೆರೆ ಹತ್ರ. ನಿದ್ದೆ ಬಂದಂಗೆ ಆಗ್ಬಿಡ್ತು. ಆಮೇಲೆ ನಮ್ಮ ಹುಡುಗ ಫೋನ್ ಮಾಡಿ ನರಸಿಂಹಣ್ಣನ ವಿಚಾರ ಮಾತಾಡಿದ್ವಿ. ನರಸಿಂಹಣ್ಣನ ವಿಚಾರ ಮಾತಾಡಿದ್ರೆ ಸಾಕು, ನಿದ್ದೆನ ಹೋಗ್ಬಿಡ್ತತೆ ಅಂತ ಕಾಮಿಡಿ ಹಾಕ್ಬಿಟ್ಟಿವೆ. ಕಾಮಿಡಿ ನಾನು ಇವಾಗಲೂ ಅವನ್ನೇ ಕೇಳ್ತಿರೋದು ನೋಡಿ, ನೀವು ಕೇಳಿಸ್ಕೊಳ್ರಿ. ಒಂದೇ ಒಂದು ಮಾತು ಹೇಳ್ಬೇಕಂತಂದ್ರೆ ಯಾರಿಗೋ ಹಾಕಿ ನರಸಿಂಹಣ್ಣ ಬೈಯೋದಕ್ಕೆ ನಮ್ಮದು ಆಮೇಲೆ ಕಾಪಿ ರೈಟಿಂಗ್ ಬಂದ್ಬಿಟ್ರೆ ಏನು ಮಾಡ್ತೀರಾ. ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಪೆನ್ಕೊಂಡ ಇನ್ನೇನು ಒಂದು 40 ಕಿಲೋಮೀಟ್ರ್ ಐತೆ. ಹೋಗಿ ಹೈವೇಗೆ ಚಾ ಕುಡಿದು ಪ್ರಯಾಣ ಮುಂದುವರಿಸ್ಬೇಕು. ಕರ್ನೂಲ್ ಪಾಸ್ ಮಾಡಿಬಿಡೋಣ. ಬೆಳಗ್ಗೆ 6 ಗಂಟೆ ತನಕ ಎಲ್ಲಿಗನ್ನ ಹೋಗ್ತೈತೆ ಅಲ್ಲಿಗನ್ನ ಹೊಡಿತೀರ ಗುರು. ಹಂಗಾದ್ರೇ ಸಮಾಧಾನ. ಸೂರ್ಯ ಹುಟ್ಟ ತಕ್ಕನ ಹೊಡೆದು, ಸೂರ್ಯ ಹುಟ್ಟಿದ ಮೇಲೆ ಎಲ್ಲೊಂದು ಸೈಡ್ ಹಚ್ಚಾನಂತೆ. ಬನ್ನಿ ಹೋಗೋಣ, ಏನು ಮಾಡ್ತೀವಿ ಗುರು. ಇವಾಗ ಬಂದು ಅನಂತಪುರ್ನಾಗೆ ಹೈವೇ ಹತ್ತಿದೆ. ನಿದ್ದೆ ಅಂದರೆ ನಿದ್ದೆ ಬರ್ತೈತೆ. 12:15 ಆಗೈತೆ ಟೈಮು. 12:15ಗೆ ನಿದ್ದೆ ಎಳಿತೈತೆ. ಯಾಕಂದರೆ ಈ ವಾರ ಎಲ್ಲ ಟೈಮಿಗೆ ಸರಿಯಾಗಿ ಮಕ್ಕಂತಿದ್ವಲ್ಲ, 9-10 ಗಂಟೆಗೆ. ಹಂಗಾಗಿ ನಿದ್ದೆ ಬರ್ತೈತೆ ನೋಡಿ. ಅದ್ರಾಗ 15 ದಿವಸ ರಜೆ ಬೇರೆ ಹಾಕಿದ್ದೆ ಗಾಡಿಗೆ. ರಜದ್ದು ಅದು ಸೇರಿ ಎಲ್ಲ ಒಂದೇ ಸಲ ಒಕ್ಕಿಸ್ಕೊಂಡತ್ತೆ. ಒಂದು ಟ್ರಿಪ್ ಹೋಗೋವರೆಗೆ ಅಷ್ಟೇ. ಒಂದು ಟ್ರಿಪ್ ನೈಟ್ ಓಡಿಸಿದ್ರೆ ಕರೆಕ್ಟ್ ಆಗುತ್ತೆ. ನೈಟ್ ಬೇರೆ ಓಡಿಸ್ತಿಲ್ಲಲ್ಲ ಗಾಡಿ, ಗುಜರಾತಿಂದ ಬರ್ಬೇಕಾದ್ರೆ
ಇಲ್ಲ, ನೈಟ್ ಓಡಿಸಿದ್ದೆ. ಆಮೇಲೆ 3-4 ನೈಟು ಮಕ್ಕಂಬಿಟ್ಟೆ ಬೆಂಗಳೂರಿಗೆ ಬಂದು. ಬೆಂಗಳೂರಲ್ಲಿ 2 ನೈಟು, ತುಮಕೂರಲ್ಲಿ 1 ನೈಟು ನಿದ್ದೆ ಆಗ್ಬಿಡ್ತಲ್ಲ. ಇವತ್ತಾಲೆ ನೈಟ್ ಗಾಡಿನೇ ಓಡ್ಸೋಕ್ಕಾಗ್ತಿಲ್ಲ, ನಿದ್ದೆ. ಮಧ್ಯಾಹ್ನ ಮಲಗಿದ್ರು ನಿದ್ದೆ ಬರ್ತಾಯಿತ್ತು ಗುರು. ಅಲ್ಲಿ ಕೊರಟಗೆರೆಗೆ ಯಾವುದೋ ಪರೋಟ ತಿಂದೆ ಗುರು. ಬಿಸಿ ಪರೋಟ ತಿಂದಾಗ್ಲಿದ್ದ ನಿದ್ದೆ ಬರ್ತೈತೆ ನನಗೆ. ಕರೆಕ್ಟಾಗಿ 10 ಗಂಟೆ ಮೇಲೆ ಬಿಸಿ ಊಟ ಏನು ಮಾಡಿದ್ರು ನಿದ್ದೆ ಬರ್ತೈತೆ ಗುರು. ಅದಕ್ಕೆ ಏನು ಕಾರಣ ಅನ್ನೋದೇ ಗೊತ್ತಾಗ್ತಿಲ್ಲ, ಇಲ್ಲಿವರೆಗೆ ಕಂಡುಹಿಡಿಯೋಕ್ಕಾಗಿಲ್ಲ. ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಹೇಳ್ರಿ, ಬನ್ನಿ ಹೋಗೋಣ ಮುಂದೆ ಸಿಗೋಣ. ನೋಡಿ ಗುರು, ಇವಾಗ ಅನಂತಪುರ ದಾಟು ಹೋಗ್ತಾ ಇದ್ದೀವಿ. 577 ಆಗಿದ್ರೆ ಸೌಂಡೇ ಮಾಡ್ತಾಯಿದ್ದಿಲ್ಲ. ಇದು ಸುಮ್ಮನೆ ಹೂ ಅಂತೈತೆ. ಹೂ ಅಂತ ಹೋಗೋ ಸ್ಪೀಡ್ನಾಗೆ ಬ್ರೇಕರ್ ಬಂದ್ಬಿಡ್ತು. ಓಹೋ, KA16 KSRTC ಎಲ್ಲಿಗೆ ಹೋಗ್ತಿರ್ಬೋದು? ನಾನ್ AC ಸ್ಲೀಪರ್ ಕೋಚ್ ಅಂತೆ. ಎಲ್ಲಿಗೆ ಹೋಗ್ತಾ ಇರ್ಬೋದು ಇದು ಗೊತ್ತಿಲ್ಲ. ಮೈಲೇಜ್ ನೋಡಿ 33 ಬರ್ತೈತೆ, ಅಂದರೆ 3.3. 200 ಕಿಲೋಮೀಟ್ರ್ ಬಂದೀನಿ ಡೀಸೆಲ್ ಹಾಕ್ಸ್ಕೊಂಡು. ಒಬ್ಬನು ಗಾಂಡು ನನ್ನ ಮಗ ಬಸ್ನೇನು, ಅವ್ನ ಬಸ್ಸು 80 ಮೇಲೆ ಹೋಗಂಗಿಲ್ಲ, ಸೈಡ್ ಹೊಡಿಯೋಕ್ಕಾಗಂಗಿಲ್ಲ. ಪಕ್ಕದಾಗ ಬಂದು ಹಾರನ್ ಹೊಡಿತಾನೆ. ನಾನು ಜಾಗ ಬಿಡೋದಕ್ಕೆ ನನಗೆ ಗಾಡಿಗೆ ಒತ್ತು ಹೋಗ್ಬಿಟ್ಟ. ಆ ಗಾಂಡು ನನ್ನ ಮಗ ಯಾವನಂದ್ರೆ ತೋರಿಸ್ತೀನಿ. ಆ ಗಾಡಿ 80 ದಾಟಂಗಿಲ್ಲ. ಜಸ್ಟ್ ಇವಾಗ ಇದು KSRTC ಮುಂದೆನೇ ಹೋಗ್ತೈತೆ, ತೋರಿಸ್ತೀನಿ ಬನ್ನಿ. ಆ ಟ್ರಾವೆಲ್ಸಲ್ಲಿ ನಮ್ಮ ಫ್ರೆಂಡ್ ಕೆಲಸ ಮಾಡ್ತಿದ್ದಾನೆ, ಯಾರಂದ್ರೆ ಹಾವೇರಿ ಸಿದ್ದು, ಅದೇ ಕಂಪ್ನಿ ಇದೆ. ಗಾಂಡು ನನ್ನ ಮಗ ಗಾಡಿ ಹೊಡಿಬೇಕು, ಇಲ್ಲಾಂದರೆ ಜಾಗ ಇಟ್ಕೊಂಡು ಹೋಗ್ಬೇಕು. ನಾನು ರೈಟ್ ಸೈಡಿಗೆ ಇಟ್ಕೊಂಡು 90ರಾಗ ಹೋಗ್ತಿದ್ರೆ ಗಾಂಡು ನನ್ನ ಮಗಂದು 80 ಲಾಸ್ಟು. ಪಕ್ಕದಾಗ ಬಂದು ಹಾರನ್ ಹೊಡಿತಾನೆ. ಲಾರಿ ಅಡ್ಡ ಬಂದಕ್ಕೆ ನನಗೆ ಒತ್ಬಿಟ್ಟ ಗುರು. ಡಿವೈಡ್ರ್ ಹತ್ತು ಹೋಗ್ಬಿಡ್ತಿದ್ದೆ ನಾನು. ತೋರಿಸ್ತೀನಿ ಬನ್ನಿ, ಇಲ್ಲೇ ಹೋಗ್ತೈತೆ ಗಾಂಡು ನನ್ನ ಮಗ ಗುರು. ಗುತ್ತಿ ದಾಟಿ ಕರೆಕ್ಟಾಗಿ ಒಂದು 30 ಕಿಲೋಮೀಟ್ರ್ ಬಂದು ನಿದ್ದೆ ಜಟ್ಗೆ ಹೊಡೆದಂಗೆ ಆಯ್ತು. ನಿದ್ದೆಗಣ್ಣ ಗಾಡಿ ಓಡಿಸ್ಕೊಂಡು ಅಂತೇಳಿ ಸೈಡ್ ಹಾಕ್ಬಿಟ್ಟೆ. ಟೈಮು ಬಂದು ಅಲ್ಲೇ 3 ಗಂಟೆ ಆಯಿತು. ಹೊಸದು ಯಾವುದೋ ರಾಜಸ್ಥಾನಿ ಹೋಟ್ಲ್ ಓಪನ್ ಆಗಿತ್ತು, ಹೋಟ್ಲಿಗೆ ಸೈಡ್ ಹಾಕಿದೆ. ಇದು ವಾಚ್ಮ್ಯಾನ್ಗೆ ಹೇಳ್ಬಿಟ್ಟಿದ್ದೀನಿ ನನಗೆ ಮಾತಾಡಿಸ್ಬೇಡ ಅಂತೇಳಿ. ಯಾಕಂದರೆ ಹಿಂದೆ ಅನಿಲಣ್ಣ ಬರ್ತಾ ಇದ್ದಾನೆ, ಅನಿಲಣ್ಣಗೆ ಲೊಕೇಶನ್ ಹಾಕಿ ನಿಂತ್ಕೊಂಡಿದ್ದೀನಿ. ಬಿಸಿಲು ಬೀಳಬಾರ್ದು ಅಂತೇಳಿ ಬೆಳಗ್ಗೆ ಈ ಕಡೆನೇ ಹೊಡೆದ್ಬಿಟ್ಟಿದ್ದೀನಿ ಗಾಡಿ. ಬನ್ನಿ, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾಯಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಅಂತೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ.